ಬಂದ್ವಿ. ನನ್ನ ಕಷ್ಟ ಯಾರಿಗೆ ಹೇಳಿ ಗೈಸ್, ನೀವಾರು ಕೇಳಿ ಆಯ್ತಾ. ವಾಟರ್ ಬಿಲ್ ಕರೆಂಟ್ ಬಿಲ್ ಎಲ್ಲ ಸೇರಿ 35 ಆಗುತ್ತೆ. ಆಕ್ಚುಲಿ 3 ರೂಮು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ನಿಮಗೆ ಗೊತ್ತು, ನಾವು ಮನೆ ಹುಡುಕ್ತಾ ಇದ್ವಿ, ಮನೆದು ತುಂಬಾ ಸೀನ್ಸ್ ಎಲ್ಲ ಆಗ್ತಾ ಇತ್ತು. ಆಮೇಲೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬಿಸಿ ಆಗ್ಬಿಟ್ವಿ. ಆಮೇಲೆ ಶೂ ಶರಲ್ಲಂಗಾಯ್ತು, ಅಮ್ಮನೂ ನಾಯಿ ಕೈಲಿ ಕಚ್ಚಿಸ್ಕೊಂಡ್ರು. ಸೊ ತುಂಬಾ ವಿಷಯಗಳಾಯ್ತು. ಈಗ ಫೈನಲಿ ಇವತ್ತೊಂದು ಮನೆನ ನೋಡಕ್ ಬಂದ್ವಿ. ನಾನು ತುಂಬಾ ಹುಡುಕ್ಬಿಟ್ಟಿದೀನಿ, ಅಣ್ಣ ಅದಕ್ಕೆ ಎಲ್ಲ ತುಂಬಾ ಹುಡುಕ್ಬಿಟ್ಟಿದ್ದಾರೆ. ನಮ್ಮಮ್ಮ ಹುಡುಕ್ತಾರೋ ಇಲ್ವೋ ಟೆನ್ಷನ್ ಮಾತ್ರ ನಮಗಿಂತ ನೆಕ್ಸ್ಟ್ ಲೆವೆಲ್ ಟೆನ್ಷನ್ ತಗೋತಾರೆ. ಇವಾಗ ಒಂದು ಮನೆನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಓಕೆ ಆಗೋ ತರ ಇದೆ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ ಅಂಡ್ ಸಿ ಗೈಸ್. ಈ ಮನೆ ಬಿಹೈಂಡ್ ಸ್ಟೋರಿ ಏನಪ್ಪಾ ಅಂತಂದ್ರೆ, ನಮ್ಮಣ್ಣ ಬೆಳಗ್ಗೆಯಿಂದ ಸಂಜೆ ತನಕ ಹುಡುಕಿದಂಥ ಮನೆ ಇದು. ಸೊ ಈ ಮನೆ ಬಂದ್ಬಿಟ್ಟು 3 BHK ಮನೆ. ಸೊ ನಾನು ಮನೆ ನೋಡಿ ಸ್ವಲ್ಪ ಖುಷಿ ಆದೆ. ಸೊ ಮನೆಯಲ್ಲಿ ಈ ಥರ ಹಾಲಲ್ಲಿ ಈ ಥರ ಏನು ಮಿರರು, 2 ಕಡೆ ಮಿರರ್ ಹಾಕಿದ್ದಾರೆ ಗೈಸ್. ಸೊ ಇಲ್ಲಿ ದೇವ್ರ ಮನೆ. ಸೊ ಮತ್ತು ಇದು ಕಿಚನ್ ಇದೆ ಅಲ್ಲೇ. ಆ್ಯಂಡ್ ಇನ್ನೊಂದು ಕಡೆಗೆ ಇಲ್ಲೊಂದು ಬೆಡ್ರೂಮ್ ಇದೆ. ಸೊ ಯಾವ್ಯಾವ ರೂಮಲ್ಲಿ ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ಆಮೇಲೆ ಡಿಸೈಡ್ ಮಾಡ್ಕೋಬೇಕು. ಓ, ಮಿರರು ಇದೆ ಈ ರೂಮಲ್ಲಿ. ಸೊ ಮತ್ತು ಇದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ ಇಲ್ಲಿ. ಅದು ಲೈಟ್ ಬರ್ತಾ ಇರಲಿಲ್ಲ, ಸೊ ಲೈಟ್ ಹಾಕೋಕ್ಕಾಗಲಿಲ್ಲ ಗೈಸ್. ಲೇಟಾಗಿ ಬೇರೆ ಹೋದ್ವಲ್ಲ, ಹಾಗಾಗಿ ಸ್ವಲ್ಪ ಡೇ ಲೈಟ್ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇನ್ನು ಹೋಮ್ ಟೂರ್ ಕೂಡ ಬರುತ್ತೆ. ಸೊ ಇವಾಗ ಹಾಲಿಂದ ನಾವು ಮೇಲ್ಗಡೆ ಹೋಗಬೇಕು ರೂಮಿಗೆ. ಸೊ ಇಲ್ಲೊಂದು ಬ್ಲೂ ಕಲರ್ ವಾಲ್ಪೇಪರ್ ಹಾಕಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ನನಗೆ, ಯಶುಗೆ, ಅಣ್ಣಂಗೆ 3 ಜನಕ್ಕೂ ತುಂಬ ಇಷ್ಟ ಆಯಿತು. ಸೊ ಫೈನಲಿ ನಾನು ಮೇಲ್ಗಡೆ ಬಂದೆ. ಸೊ ಮೇಲ್ಗಡೆ ಬಂದ ತಕ್ಷಣ ನಾನು ನೋಟಿಸ್ ಮಾಡಿದ್ದೇನಪ್ಪ ಅಂತಂದರೆ, ಅಲ್ಲೊಂದು ಟೇಬಲ್ ಸ್ಟ್ಯಾಂಡ್ ಥರ ಇತ್ತು. ಅದಿರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು, ಬಿಕಾಸ್ ನನ್ನದೇ ಡ್ರೆಸ್ಸಿಂಗ್ ಟೇಬಲ್ ಇತ್ತು, ಅಲ್ಲಿ ಇಡ್ಬೋದಿತ್ತು. ಬಟ್ ಇಟ್ಸ್ ಓಕೆ, ಏನಾದರೂ ವರ್ಕ್ ಮಾಡಬೇಕು ಅಂತಂದರೆ ಪ್ರಾಬ್ಲಿ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಅಲ್ಲಿರೋ ಲೈಟಿಂಗ್ಸು, ಫ್ಯಾನ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ನನಗೆ ಈ ಪಾತ್ವೆ ಒಂಥರ ಇಷ್ಟ ಆಯಿತು. ಸೊ ಈ ರೂಮಲ್ಲಿ ಇದೊಂದು ರೂಮ್ ಇದೆ. ಸೊ ಈ ರೂಮಲ್ಲಿ ಬೆಡ್ ಇಲ್ಲ. ಸೊ ಹಾಗಾಗಿ ನನ್ನ ಬೆಡ್ನೇ ಹಾಕೋಬೋದು. ಬಟ್ ಅದೇ ಯಾವ ರೂಮ್ ತೊಗೋಬೇಕು ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ನೋಡೋಣ ಯಾವ ರೂಮ್ ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ಕಬೋರ್ಡ್ಸ್ ಎಲ್ಲ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಟ್ಟೆ ಎಲ್ಲ ತುಂಬ್ಕೊಂಬಿಡ್ಬೋದು. ಆ್ಯಂಡ್ ಮಿರರ್ ಕೂಡ ಇದೆ, ನಂದು ಮಿರರ್ ಇದೆ. ಸೊ ಎಲ್ಲೆಲ್ಲಿ ಇಟ್ಕೊಳ್ಳೋದು ನೋಡಬೇಕು. ಆ್ಯಂಡ್ ಇದು ಇನ್ನೊಂದು ರೂಮು. ಸೊ ಇದರಲ್ಲಿ ಆಲ್ರೆಡಿ ಬೆಡ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಸೊ ಆಗಲೇ ನೋಡಿದ ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಸೊ ಬಾತ್ರೂಮ್ ಈಸ್ ಪ್ರಿಟಿ ಡೀಸೆಂಟ್. ತುಂಬ ಚೆನ್ನಾಗಿದೆ ಅಂತನಿಲ್ಲ, ತುಂಬ ಏನು ಇಲ್ಲ ಅನ್ನೋ ಥರನೂ ಇಲ್ಲ, ಮೀಡಿಯಮ್ ಆಗಿದೆ. ಸೊ ಮ್ಯಾನೇಜಬಲ್. ಆ್ಯಂಡ್ ರೂಮ್ ಕೂಡ ಅಷ್ಟೇ, ಇಟ್ಸ್ ಪ್ರಿಟಿ ಡೀಸೆಂಟ್. ಸೊ ರೂಮ್ ಸೈಡಲ್ಲಿ ಸ್ಟೋರೇಜ್ದು ಇಟ್ಟಿದ್ದಾರೆ ನೋಡಿ, ಅದು ನಂಗೆ ತುಂಬ ಬೇಕು ಅಂತಿತ್ತು. ಸೊ ಫೈನಲಿ ಅದೇ ಥರ ಇರೋದೇ ಸಿಕ್ಕಿದೆ. ಬಟ್ ರೂಮ್ ಯಾವ್ದು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಇನ್ನೂ ಡಿಸೈಡ್ ಮಾಡಬೇಕು. ಕಬೋರ್ಡ್ಸ್ಗಳು ನೋಡಿದೆ, ಸೊ ಇದು ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಆಮೇಲೆ ಮೇಲಿಂದ, ಸ್ಟೇಜ್ ಮೇಲಿಂದ ನೋಡೋದಕ್ಕೆ ಮನೆ ಈ ಥರ ಕಾಣಿಸ್ತಿತ್ತು ಗೈಸ್. ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಡೈನಿಂಗ್ ಟೇಬಲ್ಲು ಎಲ್ಲ ಆರಾಮಾಗಿ ಫಿಟ್ ಆಗುತ್ತೆ. ಸೊ ಇವಾಗ ಉಳಿದಿರೋದು ಏನಂದರೆ ಅವ್ರ ಡಿಸ್ಕಸ್ ಮಾಡಿ ಅಡ್ವಾನ್ಸ್ ಮಾಡಬೇಕು. ಸೊ ನಾನಂತೂ ತುಂಬ ಖುಷಿಯಾಗಿ ಆಲ್ರೆಡಿ 20,000 ಅಡ್ವಾನ್ಸ್ ಮಾಡಿದ್ರು, ನಾನು 25,000 ಅಡ್ವಾನ್ಸ್ ಮಾಡಿಬಿಟ್ಟೆ ಖುಷಿಯಾಗಿ. ಸೊ ಎಷ್ಟು ದೊಡ್ಡದಾಗಿದೆ ಅಲ್ಲ ಹಾಲು. ಸೊ ನನಗೂ ಪ್ರಾಬ್ಲಿ ವೀಡಿಯೋಸ್ಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ನಿಸ್ತು. ಐ ಹೋಪ್ ನಾನು ನೀಟಾಗಿ ಇಟ್ಕೊಂಡ್ರೆ, ನೀಟಾಗಿ ಡೆಕೋರೇಟ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಅದೆಲ್ಲ ಡಿಸ್ಕಷನ್ಸ್ ಆಗ್ತಾ ಇದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ನಾನಂತೂ ಹೇಳೋಕ್ಕಾಗಲ್ಲ, ಅಷ್ಟು ಒಂದು ನೆಮ್ಮದಿ ಆ್ಯಂಡ್ ಖುಷಿ ಆಗ್ತದೆ. ಬಿಕಾಸ್ ಎಷ್ಟಿಂದ ಹುಡುಕ್ತಿದ್ದೀವಿ ಅಂದರೆ 2 months ಆಯಿತು ಹುಡ್ಕಕ್ಕೆ ಹಿಡಿದು ಮನೆನ. ಈಗೇನು ನೋಡಿದ್ರಲ್ಲ, ಈಗ ನಿಮಗೆ ತೋರಿಸಿದ್ನಲ್ಲ, ಸೊ ಅದೇ ಮನೆ. ನನಗೆ ಆ್ಯಕ್ಚುಲಿ 4 BHK ಬೇಕಿತ್ತು, ಬಟ್ 4 BHK ಸಿಗಲಿಲ್ಲ. ಬಟ್ ಸ್ವಲ್ಪ ದೊಡ್ಡ ಮನೆನೇ 3 BHK ಸಿಕ್ಕಿದೆ. ಸೊ ಇದು 2,500 ಸ್ಕ್ವೇರ್ ಫೀಟ್. ಇದು ಬಂದ್ಬಿಟ್ಟು 3, ಅದೇ ಹೇಳಿದ್ನಲ್ಲ, 3 ಬೆಡ್ರೂಮ್ಸ್ ಇದೆ. ಸೊ ನಮಗೆ 30,000 ಮತ್ತೆ ವೈಫೈ, ವಾಟರ್ ಬಿಲ್, ಕರೆಂಟ್ ಬಿಲ್ ಎಲ್ಲ ಸೇರಿ 35 ಆಗುತ್ತೆ. 35 ಅಂತಾನೆ ಹೇಳ್ಬೋದು. ಇವತ್ತು ಹಠ ಮಾಡಿ ಕರ್ಕ ಬಂದಿರೋದು ಇವ್ರನ್ನ, ಬರಂಗೇ ಇರ್ಲಿಲ್ಲ. ಅಲ್ಲ 1 BHK ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗೆ. ಸೊ ಗೈಸ್, ನಮ್ಮ ಅಣ್ಣ ಹುಡುಕಿ ರೋಸ್ ಹಿಡ್ದೋಗಿತ್ತು. ಇದನ್ನ ಓಕೆ ಮಾಡಿರ್ಲಿಲ್ಲ ಅಂದ್ರೆ ಅವನು ಮನೆ ಬಿಟ್ಟು ಹೋಗ್ಬಿಡ್ತಿದ್ದಂತೆ. ಏನು ಹುಡ್ಕೋದೆಲ್ಲ ಬಿಟ್ಬಿಟ್ಟು. ಬಿಕಾಸ್ ನನಗೆ ಸ್ವಲ್ಪ ಮನೆ ಓಕೆ ಆಗ್ಬೇಕಿತ್ತು. ಬಿಕಾಸ್ ನಾನು ವಿಡಿಯೋಸ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಐಟಮ್ಸ್ ಜಾಸ್ತಿ ಇದೆ ಗೈಸ್, ತುಂಬ ಐಟಮ್ಸ್ ಜಾಸ್ತಿ ಇದೆ. ಸೊ ನಮಗೆ ಮನೆ ಹೆಂಗಿರುತ್ತೆ ಅದ್ರ ತಕ್ಕಂಗೆ ನಾವು ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ಸ್ವಂತ ಮನೆ ಇದ್ರೆ ಎಲ್ಲ ಒಂದೇ ಕಡೆ ಇದ್ಬಿಡುತ್ತೆ. ಈ ಬಾಡಿಗೆ ಮನೆಗೆ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ಅದು ಕೋವಿಡ್ ಆದ್ಮೇಲೆ ತುಂಬಾ ಜಾಸ್ತಿ ಆಗ್ಬಿಡಿದೆ ರೆಂಟ್ ಎಲ್ಲ. ಇಷ್ಟೊಂದೆಲ್ಲ ಜಾಸ್ತಿ ಮಾಡಬೇಡಿ ಗೈಸ್. ಬೆಂಗಳೂರಲ್ಲಿ ಯಾರ್ಯಾರು ಮನೆ ಸ್ವಂತ ಮನೆ ಇಟ್ಕೊಂಡಿದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ, ಇಷ್ಟೊಂದೆಲ್ಲ ಮಾಡಬೇಡಿ. ಮೇ ಬಿ ಔಟ್ಸೈಡರ್ಸ್ ಬಂದರೆ ಅವ್ರು ಕೊಡ್ಬೋದು. ಬಟ್ ನಮ್ಮಂಥವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರಿಗೆ. ಸೊ ಹಾಗಾಗಿ ಇದೊಂದು ರಿಕ್ವೆಸ್ಟ್ ಗೈಸ್, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸೊ ಎನಿವೇಸ್, ಪರವಾಗಿಲ್ಲ, ಒಂದು ಒಳ್ಳೆ ಬಡ್ಜೆಟಲ್ಲಿ ಸಿಕ್ತು. ಕಾರ್ ಪಾರ್ಕಿಂಗ್ ಒಂದಿಲ್ಲ ಇದರಲ್ಲಿ, ಈ ಮನೆಯಲ್ಲಿ. ಬಟ್ ಇಟ್ಸ್ ಓಕೆ, ಏನು ಮಾಡೋದು ಗೈಸ್, ಏನಾದ್ರು ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ನಮ್ಮ ಹತ್ರ ಅಂತೂ ದುಡ್ಡಿಲ್ಲ. ಅಮ್ಮ ಅಡುಗೆ ಮನೆ ಕಾಂಪ್ರಮೈಸ್ ಮಾಡ್ಕೋಬೇಕು. ಅಡುಗೆ ಮನೆ ಒಂದು ಚಿಕ್ಕದಾಗಿದೆ. ಅಪಾರ್ಟ್ ಫ್ರಮ್ ದಟ್ ಇನ್ನೆಲ್ಲ ಓಕೆ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಮನೇಲಿ ಜಾಸ್ತಿ ಇರಲ್ವಲ್ಲ ಯಾರು. ಎಲ್ಲಾರು ಕೆಲ್ಸಕ್ಕೆ ಹೋಗೋದ್ರಿಂದ ವರ್ಕೌಟ್ ಆಗುತ್ತೆ. ಅಂದ್ರೆ ಸ್ವಲ್ಪ ನಾನು ಹೋಗಿ ಎಷ್ಟು ಕಾಯಿಲೆನೇ ಹುಷಾರಾಗ್ಬಿಟ್ಟಿದ್ದೆ, ಮಾತಾಡ್ತಾನೆ ಇರ್ಲಿಲ್ಲ. ಇವತ್ತು ಮನ್ಸಿಕ್ಕತಿ ನೋಡಿ ಮಾತಾಡ್ತಿರೋದು. ನಿಜ
ಮನೆ ಹುಡುಕಿ ಅರ್ಧ ಕಾಯಿಲೆ ಬಂದಿತ್ತು ನಂಗೆ. ಮನೆ ಹುಡುಕಿ ಅರ್ಧ ಕಾಯಿಲೆ ಒಂಥರ ನೆಮ್ಮದಿ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಡಿ, ಹಾಲು ಉಕ್ಕಿಸ್ಬೇಕು ಅಂತ ಹೇಳಿದ್ವಿ. ಬಿಕಾಸ್ ಆಷಾಢ ಕೂಡ ಹತ್ರ ಬರ್ತಾ ಇದೆ. ನಾವು ಅಮ್ಮನ್ ನೋಡಿ ಆಲ್ರೆಡಿ ಟೆನ್ಷನ್ಗಳು ಸ್ಟಾರ್ಟ್ ಆಯ್ತು. ಸೊ ಮನೆ ಸಿಕ್ಕಿದೇನೋ ಒಂದು ಖುಷಿ ಇದ್ರೆ, ಸೊ ಈಗ ಮನೆಗೆ ಏನೇನೆಲ್ಲ ಮಾಡೋದು, ಹೆಂಗ್ ಹಿಡ್ಕೊಳ್ಳೋದು, ಯಾವ ರೂಮ್ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಗೈಸ್. ಆ ಥರ ಇದೆ ನನಗೆ ಪ್ರಾಬ್ಲಮ್ಮು. ಬಿಕಾಸ್ ನಂದೊಂದು ಮಿರರ್ ಬೇರೆ ಇದೆ ಆ್ಯಂಡ್ ಅಲ್ಲಿ ನನಗೆ ಯಾವುದು ಅಡ್ಡ ಆಗ್ಬಾರ್ದು. ಬಿಕಾಸ್ ನನಗೆ ಮೊದಲೇ ಕಣ್ಣು ಕಾಣಿಸಲ್ಲ. ಸೊ ಕೆಲವು ಸಲ ಗ್ಲಾಸ್ ಎಲ್ಲ ಓಡಾಡ್ಬೇಕಾದ್ರೆ ಕಾಲು ಹೊಡ್ಕೊಂಡ್ಬಿಡ್ತೀನಿ. 3 ರೂಮ್ ಓಡಾಡೋದ್ಮೇಲೆ ಯಾರು ಆಕ್ಚುಲಿ 3 ರೂಮು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಸೊ ನೋಡೋಣ ಹೆಂಗಾಗುತ್ತೆ, ಏನೇನಿದೆ, ನಮ್ಮ ಮನೆ ಬರದಲ್ಲಿ ಹೆಂಗಿದೆ, ಏನೇನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಖುಷಿ ಇದೆ ಗೈಸ್, ಖುಷಿ ಇದೆ ಫೈನಲಿ ಸಿಕ್ತಲ್ಲ. ಬಿಕಾಸ್ ಎಲ್ಲಿ 50,000 ಎಲ್ಲ ಕೊಡಂಗಾಗುತ್ತೋ, ಏನಪ್ಪ ಮಾಡೋದು ಅನ್ನಂಗೆ ಆಗ್ಬಿಟ್ಟಿತ್ತು. ಸೊ ನಾವು ಲಾಸ್ಟ್ ಟೈಮು ಇದೇ ಏರಿಯಲ್ಲಿ ಸರ್ಚ್ ಮಾಡಿ ಹೋಗಿದ್ವಿ ಗೈಸ್. ಅದು ಜಾಲಹಳ್ಳಿಲಿ ಸರ್ಚ್ ಮಾಡಿ ಹೋಗಿದ್ದಿತ್ತು. ಜಾಲಹಳ್ಳಿಲಿ ಸರ್ಚ್ ಮಾಡಿ ಹೋಗಿದ್ದು. ಸೊ ಅವಾಗ ಸಿಕ್ಕಿರ್ಲಿಲ್ಲ. ಅದಾದ್ಮೇಲೆ ಮಲ್ಲೇಶ್ವರಂ, ಬಸವೇಶ್ವರ ನಗರ, ಯಶವಂತಪುರ ಎಲ್ಲೆಲ್ಲಿ ಹುಡುಕ್ಬೋದು, ರಾಜಾಜಿನಗರ್ ಎಲ್ಲ ಕಡೆ ಹುಡುಕ್ಬಿಟ್ಟಿದೀವಿ, ಎಲ್ಲೂ ಸಿಕ್ಕಿರ್ಲಿಲ್ಲ. ಸೊ ಕೊನೆಗೂ ಇದೇ ಏರಿಯಾಗೆ ಬರಂಗಾಯ್ತು ನೋಡಿ. ಸೊ ಇಲ್ಲಿ ಮೆಟ್ರೋ ಬಸ್ ಎಲ್ಲ ಸ್ವಲ್ಪ ಹತ್ರ ಇದೆ, ಎಲ್ರಿಗೂ ಓಡಾಡಕ್ಕೆ ಈಸಿ ಆಗುತ್ತೆ. ಏನು ನನಗೆ ಜಾಳಿ ಕ್ರಾಸಲ್ಲೇ ಮನೆ ಮಾಡ್ಬೇಕಂತ ಇಷ್ಟ ಇದ್ದಿದ್ದು. ಇಲ್ಲ ಮಹಾಲಕ್ಷ್ಮಿ ನೋಡಿ ಮಲ್ಲೇಶ್ವರಂ ಅಲ್ಲಿ ಇರಕ್ಕೆ ಇಷ್ಟ ಇದ್ದಿದ್ದು. ಅದು ಇಲ್ಲ, ಚಿಕ್ಕದಿತ್ತು, ಸರಿ ಇದೆ. ಈ ಮನೆ ಸರಿ ಇದೆ. ಅದೇ ಅದೇ ನನಗೆ ಜಾಳಿ ಕ್ರಾಸಲ್ಲಿ ಇರ್ಬೇಕಂದ್ರೆ ನಮ್ಮ ಊರಿಗೆ ಹೋಗಕ್ಕೆಲ್ಲ ಹತ್ರ, ಹಂಗಾಗಿ ಆಸೆ ಇತ್ತು. ಸದ್ಯ ಹಂಗೆ ಸೀಟ್ ಸಿಗಲ್ಲ ನಮ್ಗೆ. ಸೊ ಗೈಸ್ ನಾನು ಇವಾಗ ಜಿಮ್ಮಿಗೆ ಟ್ರಾವೆಲ್ ಮಾಡ್ಬೇಕಾಗಿರೋದು, ನನಗೆ ಡೈಲಿ ಇಲ್ಲಿಂದ ಟ್ರಾವೆಲ್ ಮಾಡಬೇಕು. ಸೊ ಗೈಸ್ ಟೋಟಲ್ ಇವಾಗ 3 ರೂಮ್ಸ್ ಇದೆ ಅಲ್ವಾ. ಸೊ ಯಾವ ರೂಮ್ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನನ್ಗೆ ಎಷ್ಟು ಐಟಮ್ಸ್ ಇದೆ ಅಂದರೆ ಗೈಸ್, ಯಾಕಾದ್ರು ಇಷ್ಟು ಐಟಮ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನಂಗೆ ಆಗ್ಬಿಟ್ಟಿದೆ. ಸೊ ನಮ್ಮ ಹಳೆ ಮನೇಲಿ ಹೆಂಗಪ್ಪ ಅಂದರೆ ಜಾಸ್ತಿ ಕಬೋರ್ಡ್ ಇರಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸಪ್ರೇಟಾಗಿ ಒಂದು ವೈಟ್ ಕಬೋರ್ಡ್ ತೊಗೊಂಡಿದ್ದೆ. ಸೊ ಪ್ರಾಬ್ಲಿ ನೀವು ನನ್ನ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು ಅದೆಲ್ಲ. ಸೊ ಇವಾಗ ಅದನ್ನು ಇಡೋಕ್ಕೆ ಜಾಗ ಸಾಕಾಗ್ತಿಲ್ಲ. ಮತ್ತು ನಂದು ಡ್ರೆಸ್ಸಿಂಗ್ ಟೇಬಲ್ ಒಂದು ಸಪ್ರೇಟಾಗಿ ದೊಡ್ಡದಾಗಿದೆ. ಸೊ ಅದು ನಾನು ಮೇಕಪ್ನ ಪ್ರೊಫೆಷನಾಗಿ ತೊಗೊಂಡಿದ್ದು. ನನ್ನ ಮೇಕಪ್ ಏನೇನೋ ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಂ, ಅದು ಸಪ್ರೇಟಾಗಿ ಒಂದು ಅದಕ್ಕೆ ಅಂತಲೇ ಸ್ಟುಡಿಯೋ ಮಾಡಿದ್ದೆ. ಸೊ ಆಮೇಲೆ ಸ್ಟುಡಿಯೋ ಅಂದರೆ ನನಗೆ ಬರೀ ಶೂಟಿಂಗಿಗೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಹಾಗಾಗಿ ಅದನ್ನು ಮಾಡಿಸಿದ್ದೆ, ದೊಡ್ಡದಾಗಿ ಮಾಡಿಸಿದ್ದೆ. ಸೊ ಇವಾಗ ಈ ಥರ ಮನೆ ಹುಡುಕ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದನ್ನೆಲ್ಲ ನನ್ನ ರೂಮಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಇವಾಗ ಯಾವ ರೂಮ್ ತೊಗೊಳ್ಳೋದು, ಮತ್ತು ವಾಶ್ರೂಮು 2 ರೂಮಲ್ಲಿದೆ, 1 ರೂಮಲ್ಲಿಲ್ಲ. ಸೊ ಇವಾಗ ಅದು ಇನ್ನೊಂಥರ ಟೆನ್ಷನ್ನು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಗೈಸ್, ಆ ಮನೆಗೆ ಹೋದ್ಮೇಲೆ ಹೆಂಗೆ ಮಾಡ್ಬೋದು, ಏನೇನು ಮಾಡ್ಬೋದು. ನಂದು ಬೆಡ್ ಬೇರೆ ತುಂಬ ದೊಡ್ಡದಾಗಿದೆ, ನಂಗೆ ಜಾಸ್ತಿ ಜಾಗ ಬೇರೆ ಬೇಕು, ಇಲ್ಲಾಂದರೆ ಹೊಡ್ಕೊಂಡು ತಿರ್ಗಾಡ್ತೀನಿ. ನನ್ನ ಕಷ್ಟ ಯಾರಿಗೆ ಹೇಳಿ ಗೈಸ್, ನೀವಾರು ಕೇಳಿ ಆಯಿತಾ. ಪೋಕು 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 ಮನೆ ಸಿಕ್ತು, ಪೋಕು ಮನೆ ಸಿಕ್ತು, ಹೊಸ ಮನೆ ಪೋಕು. ಗೈಸ್ ನನ್ನನ್ನೆಲ್ಲರೂ ಕಾರಲ್ಲಿ ಬಿಟ್ಬಿಟ್ಟು ಪಾನಿಪುರಿ ತಿನ್ನಕ್ಕೆ ಹೋದ್ರು. ನಾನು ಇವಾಗ ಜಿಮ್ಮಿಗೆ ಬಂದಿದ್ದೀನಿ. ಸೊ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ನಾಳೆ ಹಾಲೆಲ್ಲ ಉಗ್ಸೋದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಿದೆ ಗೈಸ್. ಮನೆ ಸಿಕ್ಕಿದ್ದು ಒಂಥರ ದೊಡ್ಡ ಬರ್ಡನ್ ತಲೆಯಿಂದ ಇಳ್ದಂಗೆ ಆಯಿತು, ಟೆನ್ಷನ್ ಇಳ್ದಂಗೆ ಆಯಿತು. ಸೊ ಇವಾಗ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋಣ. ಮನೆ ಸಿಕ್ಕಿದ ಖುಷಿಗೆ ಡಬಲ್ ವರ್ಕೌಟ್ ಮಾಡಿದೆ ಆ್ಯಂಡ್ ತುಂಬ ಖುಷಿಯಾಗಿದ್ದೆ ಗೈಸ್. ಐ ಥಿಂಕ್ ಇಂಥ ಚಿಕ್ಕ ಪುಟ್ಟ ಖುಷಿಗಳು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಲೈಫಲ್ಲಿ. ಸೊ ಐ ಆಮ್ ಹ್ಯಾಪಿ. ಫೈನಲಿ ಮನೆ ಸಿಕ್ತು ಗೈಸ್, ಮನೆ ಸಿಕ್ತು.